ಶಾಂತಿ. ಪಿತಾಶ್ರೀ ಶುಭಾಭಯಾಧೆ. ಮುರಳಿ ದಿನಾಂಕ 21/7/2022. मीठे बच्चे, सदा खुशी में रहो तो स्वर्ग की बादशाही का नशा कभी भूल नहीं सकता. ಮಧುರಾತಿ ಮಧುರ ಮಕ್ಕಳೇ, ಸದಾ ಖುಷಿಯಾಗಿ ಇರೋದಕ್ಕಾಗಿ ಸ್ವರ್ಗದ ಬಾದಶಾಹಿತ್ವ ಅಂತಕ್ಕಂಥ ಈ ಒಂದು ನಶೆಯನ್ನು ನಾವು ಮಕ್ಕಳು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಪ್ರಶ್ನೆ: बाप कौन सी ವಂಡರ್ಫುಲ್ ಸ್ಯಾಂಪ್ಲಿಂಗ್ लगाते हैं? ಶುಭಾಬರವರು ಯಾವ ಒಂದು ಆಶ್ಚರ್ಯಕರವಾಗಿರ್ತಕ್ಕಂತಹ ಒಂದು ಸಸಿಯನ್ನು ನೆಡುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ? ಉತ್ತರ: पतित मनुष्यों को पावन देवता बना देना, यह वंडरफुल सैम्पलिंग बाप ही लगाते हैं. जो धर्म प्रायलोप है उसकी स्थापना कर देना वंडर है. ಪತಿತ ಮನುಷ್ಯನನ್ನು ಪಾವನ ದೇವತೆಗಳನ್ನಾಗಿ ಮಾಡುವಂತಹ ಈ ಒಂದು ಆಶ್ಚರ್ಯಕರವಾಗಿರ್ತಕ್ಕಂತಹ ಸಸಿ ನೆಡುವಂತಹ ಕಾರ್ಯವನ್ನು ಬಾಬೋರು ಈ ಸಂಗಮದ ಸಮಯದಲ್ಲಿ ಮಾಡ್ತಾ ಇದ್ದಾರೆ. ದೇವತಾ ಧರ್ಮ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಪ್ರಾಯಲೋಪ ಆಗಿತ್ತು. ಪುನಃ ಅದನ್ನು ಸ್ಥಾಪನೆ ಮಾಡೋದಕ್ಕಾಗಿ ಬಾಬೋರು ಬಂದಿದ್ದಾರೆ. ಇದು ಬಹಳ ಆಶ್ಚರ್ಯಕರವಾಗಿರ್ತಕ್ಕಂತಹ ಮಾತಾಗಿದೆ. ಮತ್ತೊಂದು ಪ್ರಶ್ನೆ: ಬಾಪಕ ಚರಿತ್ರ ಕೌನ್ಸಾ ಹೇ? ಶುಭಾಬರವರ ಚರಿತ್ರೆ ಏನಾಗಿದೆ? ಉತ್ತರ: चतुराई से बच्चों को कौड़ी से हीरे जैसा बनाना यह बाप का चरित्र है. बाकी कृष्ण के तो कोई चरित्र नहीं है, वह तो छोटा बच्चा है. ಬಹಳ ಚತುರತೆಯಿಂದ ನಾವು ಮಕ್ಕಳು ಕೌಡೆ ಸಮಾನ ಇರ್ತಕ್ಕಂಥವರನ್ನು ವಜ್ರ ಸಮಾನವನ್ನಾಗಿ ಮಾಡುವಂತಹ ಈ ಒಂದು ಕಾರ್ಯದಲ್ಲಿ ಏನು ತೊಡಗಿದೀವೋ ಇದೇ ಸಹ ಬಹಳ ಆಶ್ಚರ್ಯಕರವಾಗಿರ್ತಕ್ಕಂತಹ ತಂದೆಯ ಚರಿತ್ರೆಯಾಗಿದೆ. ಕೃಷ್ಣನ ಚರಿತ್ರೆಯಂತೂ ಇಲ್ಲಿ ಇಲ್ಲ. ಕೃಷ್ಣ ಸಣ್ಣ ಬಾಲಕನಾಗಿದ್ದಾನೆ ಅಂತಾರೆ ಬಾಬೋರು. ಗೀತ್: ರಾತಕ್ಕೆ ರಾಹಿ ತಕ ಮತ ಜಾನ, ರಾತ್ರಿಯ ಪ್ರಯಾಣಿಕನೇ ನೀನು ಸುಸ್ತಾಗಬೇಡ. ಓಂ ಶಾಂತಿ. मीठे मीठे बच्चे जानते हैं कि यह गीत कोई यहाँ का बनाया हुआ नहीं है. गीत जब सुनते हो तो समझते हो कि बरोबर बाबा हमारा हाथ पकड़ कर ले चलते हैं. जैसे छोटे बच्चे होते हैं, समझते हैं कि हाथ न पकड़ने से गिर न पड़े. अभी वैसे तुम जानते हो घोर अंधियारा है, टोकरे ही टोकरे खाते रहते हैं. बुद्धि भी कहती है एक बाबा ही है जो स्वर्ग की ಸಚ್ಚಖಂಡ ಕೆ ಸ್ಥಾಪನಾ ಕರ್ನೆ ವಾಲಾ ಹೇ. ಬಾಬೋರು ತಿಳಿಸ್ತಿದ್ದಾರೆ, ಮಧುರಾತಿ ಮಧುರವಾಗಿರ್ತಕ್ಕಂತಹ ಮಕ್ಕಳಿಗಂತೂ ಸಹ ಗೊತ್ತಿದೆ. ಇವತ್ತಿನ ಈ ಒಂದು ಹಾಡನ್ನು ತಾವಂತೂ ಕೇಳಿದ್ದೀರಿ. ಯಾವಾಗ ಬಾಬೋರು ಹೇಳ್ತಿದ್ದಾರೆ, ನಾನು ನಿಮಗೆ ಸಿಕ್ಕಿದ್ದೀನೋ ಆ ಕ್ಷಣದಿಂದ ನೀವು ನನ್ನನ್ನು ಕೈ ಹಿಡಿತಾ ನಡೀತಾ ಇದ್ದೀರಿ. ಆದರೆ ಬಾಬೋರು ಹೇಳ್ತಿದ್ದಾರೆ, ಸಣ್ಣ ಸಣ್ಣ ಮಕ್ಕಳಿಗೆ ಕೈ ಹಿಡ್ಕೊಳ್ಳಿ ಅಂತ ಹೇಳಿದಾಗ ಮಕ್ಕಳು ಕೈ ಹಿಡ್ಕೊಳ್ತಾರೆ. ಆದರೆ ಮಧ್ಯೆ ಮಧ್ಯದಲ್ಲಿ ಮಕ್ಕಳ ಕೈ ಸಡಿಲ ಆಗಿಬಿಡ್ತದೆ ಅಂತಾರೆ ಬಾಬಾ. ಆದರೆ ಜ್ಞಾನ ಮಾರ್ಗದಲ್ಲಿ ನಾವು ಮಕ್ಕಳು ಸಹ ನಡೀತಾ ಇದ್ದೀವಿ ಬಾಬೋರ ಕೈಯನ್ನು ಹಿಡಿತ. ಮೊದಲಿಗೆ ಬಾಬೋರು ಸಿಗೋದಕ್ಕಿಂತ ಮುಂಚಿತವಾಗಿ ಘೋರವಾಗಿರ್ತಕ್ಕಂತಹ ಕತ್ತಲಿನಲ್ಲಿ ನಾವಿದ್ವಿ. ಸಾಕಷ್ಟು ತಲೆಯ ಮೇಲೆ ಭಾರವನ್ನು ಹೊತ್ಕೊಂಡು ನಡೀತಾ ಇದ್ವಿ. ಆದರೆ ಈಗ ನಮಗೆ ಗೊತ್ತಾಗಿದೆ ಬಾಬೋರು ಸ್ವರ್ಗವನ್ನು ಸ್ಥಾಪನೆ ಮಾಡೋದಕ್ಕಾಗಿ ಬಂದಿದ್ದಾರೆ. ಅರ್ಥಾತ್ ಅಂತಹ ಸ್ವರ್ಗಕ್ಕೆ ಈ ರೀತಿ ಹೇಳಲಾಗ್ತದೆ, ಸತ್ಯಖಂಡದ ಸ್ಥಾಪನೆ ಅಂತ ಹೇಳಲಾಗ್ತದೆ. ऊंचे ते ऊंचा वह सच्चा बाबा है, उनकी महिमा करनी होती है औरों को निश्चय बुद्धि बनाने के लिए. बाप है ही स्वर्ग स्थापन करने वाला अथवा हेवनली गॉड फादर, वही तुम बच्चों को पढ़ाते हैं. ಶುಭಾಬರವರು
ಬಹಳ ಶ್ರೇಷ್ಠಾತಿ ಶ್ರೇಷ್ಠವಾಗಿರ್ತಕ್ಕಂಥವ್ರು. ಅಂತಹ ತಂದೆಗೆ ಸತ್ಯ ತಂದೆ ಅಂತಲೂ ಕರೆಯಲಾಗ್ತದೆ. ಬಾಬೋರ ಮಹಿಮೆ ಬಹಳ ಅಪರಂಪಾರ ಆಗಿದೆ. ಆದರೆ ಬಾಬೋರ ಮಹಿಮೆಯನ್ನು ನಿಶ್ಚಯ ಬುದ್ಧಿಯುಳ್ಳಂತಹ ಮಕ್ಕಳು ಮಾತ್ರ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಅಥವಾ ಬಾಬೋರ್ ಮಹಿಮೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಶುಭಾಬರವರಿಗೆ ಹೇಳಲಾಗ್ತದೆ ಸ್ವರ್ಗದ ರಚಯಿತ ಅಂತ ಕರೆಯಲಾಗ್ತದೆ. ಅಂತಹ ತಂದೆ ಸಂಗಮ ಯುಗದ ಸಮಯದಲ್ಲಿ ನಾವು ಮಕ್ಕಳಿಗೆ ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ. हेवनली प्रिंस बनना है, सिर्फ एक तो नहीं होगा, 8 डायनेस्टी गिनी जाती है. यह भी निश्चय है बाबा से वसा ले रहे हैं. बाबा हेवन का रचयिता है. हम उस बाबा से कल्प कल्प वसा लेते हैं. 84 जन्म पूरे करते हैं. आधा कल्प है सुख, आधा कल्प है दुख, आधा कल्प है राम राज्य, आधा कल्प है रावण राज्य. अब हम फिर से श्रीमत पर चलकर स्वर्ग के मालिक बन रहे हैं. यह भूलने की बात नहीं है. अंदर में बड़ी खुशी होनी चाहिए. आत्मा को अंदर खुशी होती है. आत्मा का दुख व सुख शक्ल पर आता है. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳೇ, ನಿಮ್ಮನ್ನು ಸ್ವರ್ಗದ ರಾಜಕುಮಾರ ಮತ್ತು ರಾಜಕುಮಾರಿಯರನ್ನಾಗಿ ನಾನು ಮಾಡ್ತಾ ಇದ್ದೀನಿ. ಆದರೆ 8 ಮನೆತನಗಳು ನಡೀತದೆ ಅಂತಾರೆ ಬಾಬೋರು. ನಾನೇ ನಿಮಗೆ ಆಸ್ತಿಯನ್ನು ಕೊಡ್ತಾ ಇದ್ದೀನಿ ಅಂತಕ್ಕಂತಹ ಮಾತಿನ ಪ್ರತಿಯಾಗಿ ಮಕ್ಕಳಿಗೆ ಮೊದಲಿಗೆ ನಿಶ್ಚಯ ಇರಲಿ. ನಾನೇ ಸ್ವರ್ಗದ ರಚಯಿತನಾಗಿದ್ದೀನಿ. ಕಲ್ಪ ಕಲ್ಪಕ್ಕೂ ನಿಮಗೆ ಸ್ವರ್ಗದ ಆಸ್ತಿಯನ್ನು ಕೊಡುವಾತ ನಾನೇ ಆಗಿದ್ದೀನಿ. 84 ಜನ್ಮಗಳನ್ನು ತಾವು ಪೂರ್ಣ ಮಾಡ್ತಾ ಇದ್ದೀರಿ. ಅರ್ಧ ಕಲ್ಪ ಸುಖ ಇದ್ದರೆ ಇನ್ನರ್ಧ ಕಲ್ಪ ದುಃಖ ಇರ್ತದೆ. ಅರ್ಧ ಕಲ್ಪವನ್ನು ರಾಮರಾಜ್ಯ ಅಂತ ಕರೆಯಲಾಗ್ತದೆ, ಅರ್ಧ ಕಲ್ಪವನ್ನು ರಾವಣನ ರಾಜ್ಯ ಅಂತ ಕರೆಯಲಾಗ್ತದೆ. ಶ್ರೀಮತದ ಆಧಾರದಿಂದ ಮಕ್ಕಳು ನಡೆಯೋ ಕಾರಣದಿಂದ ನಾವೇ ಸ್ವರ್ಗದ ಮಾಲೀಕರಾಗಲಿಕ್ಕೆ ಸಾಧ್ಯ ಇದೆ. ಆದರೆ ಯಾವುದೂ ಮರೆಯುವಂತಹ ಮಾತಂತೂ ಇಲ್ಲಿ ಇಲ್ಲವೇ ಇಲ್ಲ. ನಾನು ಹೇಳುವಂತಹ ಎಲ್ಲ ಮಹಾವಾಕ್ಯಗಳನ್ನು ಬುದ್ಧಿಯ ಒಳಗಡೆ ಸರಿಯಾಗಿ ಕುಳ್ಳಿರಿಸಿಕೊಂಡಾಗ ಅಪಾರವಾಗಿರುವಷ್ಟು ಖುಷಿಯಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. आत्मा का दुख व सुख शक्ल पर आता है. ಆತ್ಮ ದುಃಖದಲ್ಲಿದೇನೋ ಅಥವಾ ಆತ್ಮ ಸುಖದಲ್ಲಿದೇನೋ ಅಂತಕ್ಕಂತಹದ್ದು ಮುಖದ ಆಧಾರದಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. देवताओं की शक्ल कितनी हर्षित मुख है, जानते हैं वह स्वर्ग के मालिक थे. ದೇವತೆಗಳ ಮುಖ ನೋಡಿ, ಯಾವಾಗಲೂ ದೇವತೆಗಳ ಮುಖ ಹರ್ಷಿತವಾಗಿರಲಿಕ್ಕೆ ಸಾಧ್ಯ ಇದೆ ಅಂತಾರೆ ಬಾಬೋರು. ನಮಗೂ ಸಹ ಗೊತ್ತಿದೆ, ಸ್ವರ್ಗದ ಮಾಲೀಕರು ಕಲ್ಪದ ಹಿಂದೆ ನಾವೇ ಆಗಿದ್ವಿ. ಪುನಃ ಈ ಕಲ್ಪದಲ್ಲಿಯೂ ಸಹ ನಾವೇ ಸ್ವರ್ಗದ ಮಾಲೀಕರಾಗ್ತಾ ಇದ್ದೀವಿ. तुम बच्चों को समझाने के लिए बाबा युक्ति से लिखते रहते हैं, तो मनुष्यों को अच्छी रीति समझ में आए. जिनको परमपिता परमात्मा कहते हैं वही पतित पावन है. वह बेहद का रचयिता है. सोचेंगे भी ज़रूर स्वर्ग. सतयुग त्रेता को मनुष्य स्वर्ग कहते हैं. स्वर्ग और नरक आधा आधा तो हो जाता है. सृष्टि भी बरोबर आधा आधा है, नहीं और पुरानी. ಬಾಬೋರ್ ತಿಳಿಸ್ತಿದ್ದಾರೆ, ಮಕ್ಕಳೇ, ನಾನು ಕೊಡುವಂತಹ ನಿಯಮದ ಅನುಸಾರವಾಗಿ ತಾವಂತೂ ನಡೀತಾ ಹೋಗಬೇಕು ಅಂತಾರೆ ಬಾಬೋರು. ಆದರೆ ಬಾಬಾ ತಿಳಿಸ್ತಿದ್ದಾರೆ, ನನಗೇನೆ ಹೇಳಲಾಗ್ತದೆ ಪತಿತ ಪಾವನ ತಂದೆ ಅಂತ ಕರೆಯಲಾಗ್ತದೆ. ನಾನು ಬೇಹದ್ದಿನ ತಂದೆಯಾಗಿದ್ದೀನಿ, ಸ್ವರ್ಗದ ರಚಯಿತನಾಗಿದ್ದೀನಿ. ಸ್ವರ್ಗವನ್ನು ಬಾಬೋರು ಹೇಳ್ತಿದ್ದಾರೆ, ಮಕ್ಕಳೇ, ಸ್ವರ್ಣಿಮ ಜಗತ್ತು ಅಂತ ಕರೆಯಲಾಗ್ತದೆ. ಸತ್ಯಯುಗ ತ್ರೇತಾಕೋ ಮನುಷ್ಯ ಸ್ವರ್ಗ ಕತೆ. ಸತ್ಯಯುಗ ಮತ್ತು ತ್ರೇತಾಯುಗವನ್ನು
ಮನುಷ್ಯನೇ ಈ ರೀತಿ ಹೇಳ್ತಾ ಹೋಗ್ತಾನೆ, ಇದು ಸಹ ಸ್ವರ್ಗ ಆಗಿದೆ ಅಂತ ಹೇಳ್ತಾನೆ. ಸ್ವರ್ಗ और नरक आधा आधा हो जाता है. ಸತ್ಯ ಮತ್ತು ತ್ರೇತಾಯುಗ ಅರ್ಧಾಕಲ್ಪ ನಡೀತದೆ. ದ್ವಾಪರ ಮತ್ತು ಕಲಿಯುಗ ಅರ್ಧಾಕಲ್ಪ. ಅಂದರೆ ಸತ್ಯ ಮತ್ತು ತ್ರೇತಾಯುಗವನ್ನು ಸ್ವರ್ಗ ಅಂತ ಕರೆದ್ರೆ, ದ್ವಾಪರ ಮತ್ತು ಕಲಿಯುಗವನ್ನು ನರಕ ಅಂತ ಹೇಳಲಾಗ್ತದೆ. ಸೃಷ್ಟಿ भी बरोबर आधा आधा है नई और पुरानी. ಸೃಷ್ಟಿನೂ ಬಾಬೋರು ಹೇಳ್ತಾರೆ ಈ ರೀತಿ ವಿಂಗಡಣೆ ಮಾಡಲಾಗ್ತದೆ. ಹೊಸ ಜಗತ್ತು 2500 ವರ್ಷ ನಡೀತದೆ. ಹಳೆಯ ಜಗತ್ತು 2500 ವರ್ಷ ನಡೀಲಿಕ್ಕೆ ಸಾಧ್ಯ ಇದೆ ಅಂತಾರೆ ಬಾಬೋರು. एक सेकंड का भी फर्क नहीं पड़ सकता. ವೆರೈಟಿ ಜಾಡ ಹೇ, एक्यूरेट बना बनाया ड्रामा है. ಈ ಒಂದು ನಾಟಕ 1 ಸೆಕೆಂಡು ಸಹ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಹಳ ವೆರೈಟಿ ಆಗಿರ್ತಕ್ಕಂತಹ ಇದು ಒಂದು ಮಾನವ ವಂಶವೃಕ್ಷ ಅಂತ ಹೇಳಲಾಗ್ತದೆ. ಮಾಡಲ್ಪಟ್ಟಿರ್ತಕ್ಕಂತಹ ಎಕ್ಯುರೇಟ್ ಆಗಿ ನಡೆಯುವಂತಹ ನಾಟಕ ಇದಾಗಿದೆ ಅಂತಾರೆ ಬಾಬಾ. यह केवल 4 भाग में बांटा हुआ है. जगन्नाथपुरी में हंडा चढ़ाते हैं चावल का, उसमें 4 भाग हो जाते हैं. ಈ ಒಂದು ಕಾಲಚಕ್ರವನ್ನು 4 ವಿಭಾಗವಾಗಿ ಮಾಡಲಾಗ್ತದೆ. ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿಯುಗ ಅಂತ. ಆದರೆ ಜಗನ್ನಾಥಪುರಿಯಲ್ಲಿ ಒಂದು ಹಂಡೆಯಲ್ಲಿ ಪಾತ್ರೆಯಲ್ಲಿ ಒಂದು ಭೋಗವನ್ನು ತಯಾರು ಮಾಡಿದಾಗ, ಪ್ರಸಾದ ಅನ್ನವನ್ನು ತಯಾರು ಮಾಡಿದಾಗ ಅದರಲ್ಲಿನೂ ಸಹ 4 ಭಾಗವಾಗಿ ಅಲ್ಲಿ ವಿಭಜನೆಯನ್ನು ಮಾಡಲಾಗ್ತದೆ ಅಂತಾರೆ ಬಾಬೋರು. यह सृष्टि भी 4 भागों में बांटी हुई है. इसमें 1 सेकंड भी कम जास्ती नहीं हो सकता है. ಈ ಒಂದು ಸೃಷ್ಟಿಯನ್ನು 4 ಭಾಗವಾಗಿ ವಿಭಜನೆ ಮಾಡಲಾಗ್ತದೆ. ಆದರೆ 1 ಸೆಕೆಂಡು ಈ ಒಂದು ನಾಟಕದಲ್ಲಿ ಯಾವುದೇ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ. 1 ಸೆಕೆಂಡ್ ಹೆಚ್ಚಾಯಿತು, 1 ಸೆಕೆಂಡು ಕಡಿಮೆ ಆಯಿತು, ಈ ರೀತಿ ಇಲ್ಲ ಅಂತಾರೆ ಬಾಬು. ಅಷ್ಟೊಂದು ಎಕ್ಯುರೇಟ್ ಆಗಿ ನಡೆಯಲ್ಪಡುವಂತಹ ನಾಟಕ ಇದು. ಅನಾದಿಯಾಗಿರ್ತಕ್ಕಂತಹ ಮಾಡಲ್ಪಡುವಂತಹ ನಾಟಕ ಇದಾಗಿದೆ. तुम जानते हो बाबा ने 5000 वर्ष पहले भी समझाया था. ಹೂಬಹು ವೈಸೇ ಹಿ ಸಮಜಾ ರಹೇ ಹೇ. ನಮಗೂ ಸಹ ಗೊತ್ತಿದೆ, ಬಾಬೋರು 5000 ವರ್ಷದ ಹಿಂದೆ, ಅಂದರೆ ಕಲ್ಪದ ಹಿಂದೆ ಇದೇ ರೀತಿ ಜ್ಞಾನವನ್ನು ನಾವು ಮಕ್ಕಳಿಗೆ ತಿಳಿಸಿಕೊಟ್ಟಿದ್ರು. ಪುನಃ ಈ ಕಲ್ಪದಲ್ಲಿ ಇದೇ ರೀತಿ ಜ್ಞಾನವನ್ನು ಬಾಬೋರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. निश्चय है 5000 वर्ष बाद फिर हेवनली गॉड फादर स्वर्ग की स्थापना करने वाला हमको स्वर्ग की बादशाही प्राप्त कराने के लिए लायक बना रहे हैं. ನಾವು ಮಕ್ಕಳಿಗೆ ನಿಶ್ಚಯ ಇದೆ, 5000 ವರ್ಷದ ಹಿಂದೆ ಇದೇ ಭಾರತ ಸ್ವರ್ಣಿಮ ಜಗತ್ತು ಅರ್ಥಾತ್ ಸ್ವರ್ಗ ಆಗಿತ್ತು. ಈ ಸ್ವರ್ಗವನ್ನು ಸ್ಥಾಪನೆ ಮಾಡಿರುವಾತ ಸ್ವರ್ಗದ ರಚಯಿತ ಅರ್ಥಾತ್ ಶುಭಾಬರವರಾಗಿದ್ದಾರೆ. ಆ ಸಮಯದಲ್ಲಿ ಸರ್ವ ಪ್ರಾಪ್ತಿಗಳು ಬಾದಶಾಹಿತ್ವವನ್ನು ನಾವು ಮಕ್ಕಳು ನಮ್ಮದನ್ನಾಗಿ ಮಾಡಿಕೊಂಡಿದ್ವಿ. ಆ ಬಾದಶಾಹಿತ್ವವನ್ನು ಪುನಃ ಪ್ರಾಪ್ತಿ ಮಾಡಿಕೊಳ್ಳಬೇಕು ಅಂತಂದರೆ ನಾವು ಆ ಬಾದಶಾಹಿತ್ವಕ್ಕೆ ಯೋಗ್ಯರಾಗಬೇಕು ಅಂತಾರೆ ಬಾಬೋರು. बाबा लायक बनाते हैं, रावण न लायक बनाते हैं, जिससे भारत कौड़ी जैसा बन पड़ता है. ಬಾಬೋರು ಬಂದು ನಮ್ಮನ್ನು ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾರೆ. ರಾವಣ ಬಂದು ನಮ್ಮನ್ನು ಯೋಗ್ಯಹೀನರನ್ನಾಗಿ ಮಾಡ್ತಾ ಇದ್ದಾನೆ. ಕೌಡೆ ಸಮಾನ ಇರ್ತಕ್ಕಂತಹ ಈ ಭಾರತವನ್ನು ಪುನಃ ವಜ್ರ ಸಮಾನವನ್ನಾಗಿ ಬಾಬೋರು ಮಾಡ್ತಾ ಇದ್ದಾರೆ. ಆದರೆ ರಾವಣ ಇದೇ ಭಾರತವನ್ನು ಕೌಡೆ ಸಮಾನವನ್ನಾಗಿ ಮಾಡ್ತಾ ಇದ್ದಾನೆ. ಬಾಬಾ ऐसा हमें लायक बनाते हैं जो भारत हीरे जैसा बन जाता है. नंबरवार मर्तबे तो होते ही है. हर एक का अपना अपना कर्म बंधन का हिसाब किताब है. ಬಾಬೋರು ಹೇಳ್ತಿದ್ದಾರೆ,
ಈ ಕವಡೆ ಸಮಾನ ಇರ್ತಕ್ಕಂತಹ ಭಾರತವನ್ನು ವಜ್ರ ಸಮಾನವನ್ನಾಗಿ ಮಾಡೋದಕ್ಕಾಗಿ ನಾನೇ ಬರಬೇಕಾಗ್ತದೆ. ಆದರೆ ಸತ್ಯಯುಗದಲ್ಲಿ ಒಂದು ಪದವಿ ಸ್ಥಾನದಲ್ಲಿನೂ ಸಾಕಷ್ಟು ಅಂತರತೆ ನಂಬರ್ವಾರ್ ಇದ್ದೇ ಇರ್ತದೆ. ಪ್ರತಿಯೊಬ್ಬರ ಪಾತ್ರ ಸಂಪೂರ್ಣವಾಗಿ ಭಿನ್ನ ಭಿನ್ನವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರ ಕರ್ಮ ಬಂಧನನೂ ಸಹ ಭಿನ್ನ ಭಿನ್ನ ಕರ್ಮ ಬಂಧನ ಇದೆ. कोई पूछते हैं बाबा हम वारिस बनेंगे वा प्रजा. बाबा कहते हैं अपना कर्म बंधन देखो. ಕೆಲವೊಂದು ಮಕ್ಕಳು ಬಾಬೋರಿಗೆ ಕೇಳ್ತಾರೆ, ಬಾಬಾ ನೋಡಿ ನಾನು ವಾರಸುದಾರ ಆಗ್ತೀನೋ ಅಥವಾ ಪ್ರಜೆ ಆಗ್ತೀನೋ, ನೀವು ನನ್ನ ಒಂದು ಭವಿಷ್ಯವನ್ನು ನೋಡಿ ಹೇಳಿ ಅಂತ ಕೇಳ್ತಾರೆ. ಅದಕ್ಕೆ ಬಾಬೋರು ಹೇಳ್ತಿದ್ದಾರೆ, ನಿಮ್ಮ ಭವಿಷ್ಯವನ್ನು ನೀವೇ ನೋಡ್ಕೊಳ್ಳಿ. ನಿಮ್ಮ ಕರ್ಮ ಬಂಧನವನ್ನು ನೀವು ನೋಡಿಕೊಂಡ್ರೆ ಸಾಕು. ನೀವು ಪ್ರಜಾವರ್ಗಕ್ಕೆ ಸೇರ್ತಿರೋ ಅಥವಾ ವಾರಸುದಾರ ಆಗ್ತಿರೋ ಅದು ನಿಮಗೇನೆ ಗೊತ್ತಾಗ್ತದೆ ಅಂತಾರೆ ಬಾಬೋರು. कर्म अकर्म विकर्म की गति तो बाप ही समझाते हैं. बाबा हमेशा कहते हैं अलग अलग राय पूछो अपने लिए. ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ಬಾಬೋರೇ ಖುದ್ದಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಬಾಬೋರು ಪ್ರತಿ ಸಂದರ್ಭದಲ್ಲಿಯೂ ಹೇಳ್ತಾ ಇರ್ತಾರೆ, ಮಕ್ಕಳೇ ನೀವು ನನ್ನಿಂದ ಸಾಕಷ್ಟು ಸಲಹೆಗಳನ್ನು ಪಡಿತಾ ಹೋಗಿ. बाबा बताएंगे तुम्हारे हिसाब किताब किस प्रकार के ही तुम क्या पद पा सकते हो. ಬಾಬೋರ ಸಂಪರ್ಕಕ್ಕೆ ಬಂದು ಬಾಬೋರಿಂದ ಸಲಹೆಗಳನ್ನು ನಾವು ತಗೊಂಡಾಗ ಬಾಬಾ ಹೇಳ್ತಾರೆ, ಮಗು ನಿಂದು ಇಂತಹ ಕರ್ಮ ಬಂಧನ ಇದೆ, ಇದಕ್ಕೆ ತಕ್ಕ ಹಾಗೆ ನಿನಗೆ ಪದವಿ ಪ್ರಾಪ್ತಿಯಾಗ್ತದೆ ಅಂತ ಬಾಬೋರು ಹೇಳ್ತಾರೆ. ಸಾರಿ ರಾಜಧಾನಿ ಸ್ಥಾಪನೆ हो रही है. एक बाप ही किंगडम स्थापन करते हैं, बाकी सब अपना अपना धर्म स्थापन करते हैं. ಬಾಬೋರು ಹೇಳ್ತಿದ್ದಾರೆ, ಇಡೀ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಆದರೆ ಬಾಬೋರು ಹೇಳ್ತಿದ್ದಾರೆ, ತಮ್ಮ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕಾಗಿ ಅನ್ಯ ಧರ್ಮದ ಸ್ಥಾಪಕರು ಬರೋ ಸಮಯದಲ್ಲಿ ಬರ್ತಾರೆ ಅಂತಾರೆ ಬಾಬೋರು. बुद्धि भी कहती है कि पतित पावन बाप आएंगे ही संगम पर, जबकि पतित राज्य का विनाश कराए पावन राज्य की स्थापना करनी है. ಬುದ್ಧಿ ಈ ರೀತಿ ಹೇಳ್ತದೆ, ಪತಿತ ಪಾವನ ಆಗಿರ್ತಕ್ಕಂತಹ ತಂದೆ ಈ ಸಮಯದಲ್ಲಿ ಬಂದು ಸಂಪೂರ್ಣವಾಗಿ ಪಾವನತೆಯ ರಾಜ್ಯವನ್ನು ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ಅಂತ. ಯಾವಾಗ ಪಾವನ ರಾಜ್ಯವನ್ನು ಸಂಗಮದ ಸಮಯದಲ್ಲಿ ಸ್ಥಾಪನೆ ಮಾಡ್ತಾರೋ ಆಗ ಪತಿತ ರಾಜ್ಯ ಅವಶ್ಯವಾಗಿ ವಿನಾಶ ಆಗ್ತದೆ. इस संगम की ही महिमा है. सतयुग त्रेता के संगम पर कुछ होता नहीं है. ಕಲಿಯುಗದ ಅಂತ್ಯ ಸತ್ಯಯುಗದ ಆದಿಯ ಮಧ್ಯದಲ್ಲಿ ಬರುವಂತಹ ಸಂಗಮ ಯುಗ ಬಹಳ ಸರ್ವಶ್ರೇಷ್ಠ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗ. ಆದರೆ ಬಾಬೋರು ಹೇಳ್ತಿದ್ದಾರೆ, ಸತ್ಯ ಮತ್ತು ತ್ರೇತಾಯುಗದ ಮಧ್ಯದಲ್ಲಿ ಬರುವಂತಹ ಒಂದು ಸಂಗಮ ಯುಗ ಇದೆ. ಅದು ಈ ಸಂಗಮ ಯುಗದ ಮಾತಂತೂ ಅಲ್ಲ ಅಂತಾರೆ ಬಾಬೋರು. ಅಲ್ಲಿ ಎರಡು ಯುಗಗಳ ಒಂದು ಸಂಧಿ ಕಾರ್ಯ ನಡೀತದೆ, ಕೂಡುವಿಕೆ ಇದೆ ಅಂತಾರೆ ಬಾಬಾ. बाप कहते हैं अब यह सारी पतित दुनिया खत्म होने वाली है, सबको जाना है. बाप कहते हैं मैं सबका गाइड बनाता हूँ, दुखों से लिबरेट कर सदैव के लिए शांतिधाम सुखधाम ले जाता हूँ. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳೇ ಈ ಹಳೆಯ ಪತಿತ ಜಗತ್ತು ಅವಶ್ಯವಾಗಿ ನಾಶವಾಗಲಿದೆ. ಎಲ್ಲರೂ ವಾಪಸ್ ಮನೆಗಂತೂ ಹೋಗಲೇಬೇಕು. ನಾನು ಎಲ್ಲರಿಗೂ ಮಾರ್ಗದರ್ಶಿಯಾಗಿದ್ದು ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗೋದಕ್ಕಾಗಿ, ಅರ್ಥಾತ್ ಮಕ್ಕಳ ದುಃಖವನ್ನು ದೂರ ಮಾಡಿ ಸದಾಕಾಲಕ್ಕೂ ಮಕ್ಕಳಿಗೆ ಶಾಂತಿ ಮತ್ತು ಸುಖವನ್ನು ಕೊಡೋದಕ್ಕಾಗಿ ಮೊದಲಿಗೆ ಶಾಂತಿಯ ಧಾಮಕ್ಕೆ ಕರೆದುಕೊಂಡು ಹೋಗ್ತೀನಿ, ನಂತರ ಸುಖಧಾಮಕ್ಕೆ ಮಕ್ಕಳನ್ನು ನಾನು ಕಳಿಸ್ತೀನಿ ಅಂತಾರೆ ಬಾಬು. ತುಮ್ ಜಾನ್ತೆ ಹೋ ಹಮ್ ಸುಖಧಾಮ್ ಮೇ ಜಾಯೆಂಗೆ, ಬಾಕಿ ಸಬ್ ಶಾಂತಿಧಾಮೇ ಜಾಯೆಂಗೆ.
ನಮಗೂ ಸಹ ಗೊತ್ತಿದೆ, ನಾವೆಲ್ಲರೂ ಸಹ ಸುಖಧಾಮಕ್ಕೆ ಹೋದಾಗ ಉಳಿದೆಲ್ಲ ಆತ್ಮಗಳು ಶಾಂತಿಯ ಧಾಮಕ್ಕೆ ಹೋಗಲಿಕ್ಕೆ, ಅಲ್ಲಿಯೇ ಇರಲಿಕ್ಕೆ ಸಾಧ್ಯ ಇದೆ ಅಂತಾರೆ ಬಾಬು. इस समय मनुष्य कहते भी हैं, मन को शांति कैसे मिले, ऐसे कभी नहीं कहेंगे कि सुख मिले, ಶಾಂತಿ के लिए ही कहते हैं ना. ವರ್ತಮಾನ ಕಲಿಯುಗದ ಸಮಯದಲ್ಲಿ ಮನುಷ್ಯ ಈ ರೀತಿ ಹೇಳ್ತಾನೆ, ಮನಸ್ಸಿಗೆ ಶಾಂತಿ ಹೆಂಗೆ ಸಿಗ್ತದೆ, ಯಾವ ಸ್ಥಳಕ್ಕೆ ಹೋದರೆ ಸಿಗ್ತದೆ, ಯಾವ ವಾತಾವರಣದಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾದರೆ ಬಾಬುರು ಹೇಳ್ತಿದ್ದಾರೆ, ಮಕ್ಕಳೇ, सब शांति में ही जाने वाले हैं, फिर अपने अपने धर्म में आने वाले हैं. ಧರ್ಮ की ವೃದ್ಧಿ तो होती ही है ना. ಎಲ್ಲರೂ ಶಾಂತಿಯ ಧಾಮಕ್ಕಂತೂ ಹೋಗಲೇಬೇಕಾಗ್ತದೆ. ತದನಂತರ ಬಾಬೋರು ಹೇಳ್ತಾರೆ, ತಮ್ಮ ತಮ್ಮ ಧರ್ಮದಲ್ಲಿ ಅವರು ಬಂದೇ ಬರ್ತಾರೆ. ಕಾಲಕ್ರಮೇಣವಾಗಿ ಧರ್ಮವೂ ಸಹ ಈ ನಾಟಕದಲ್ಲಿ ವೃದ್ಧಿಯಾಗ್ತಾ ಬರ್ತದೆ ಅಂತಾರೆ ಬಾಬೋರು. ಆದಾ ಕಲ್ಪ ಹೇ सूर्यवंशी चंद्रवंशी राजधानी, फिर और धर्म आते हैं. अभी आदि सनातन देवी देवता धर्म का कोई है नहीं. धर्म ही प्रायलोप हो जाता है, फिर स्थापना होती है. अर्धा कल्प सूर्यवंशी मनेतನ, ಅರ್ಥಾತ್ ಜೊತೆ ಜೊತೆಗೆ ಚಂದ್ರವಂಶಿ ರಾಜಧಾನಿ ನಡೀತದೆ ಅಂತಾರೆ ಬಾಬು. ಸೂರ್ಯವಂಶಿ ಮತ್ತು ಚಂದ್ರವಂಶಿ ರಾಜಧಾನಿಗಳ ನಂತರ ಅನ್ಯತಃ ಎಲ್ಲ ಧರ್ಮಗಳು ಬರಲಿಕ್ಕೆ ಆರಂಭ ಆಗ್ತದೆ ದ್ವಾಪರ ಯುಗದ ಆರಂಭದಿಂದ. ಆದಿ ಸನಾತನ ದೇವಿ ದೇವತಾ ಧರ್ಮ ಇದ್ದಾಗ ಅನ್ಯತಃ ಉಳಿದ ಯಾವ ಧರ್ಮಗಳು ಈ ಒಂದು ಜಗತ್ತಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಧರ್ಮ ಅರ್ಥಾತ್ ದೇವತಾ ಧರ್ಮ ಅಂತಕ್ಕಂಥದ್ದು ಪುನಃ ಪ್ರಾಯಲೋಪ ಆಗಿದೆ. ಪುನಃ ಬಾಬೋರೇ ಬಂದು ಆ ಧರ್ಮವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. सैम्पलिंग लग रही है, बाप यह सैम्पलिंग लगाते हैं, वह फिर जाड़ो आदि की सैम्पलिंग लगाते हैं. ಆದಿ ಸನಾತನ ದೇವಿ ದೇವತಾ ಧರ್ಮದ ಸಸಿಯನ್ನು ನೆಡುವಂತಹ ಕಾರ್ಯವನ್ನು ನಾನು ಈ ಸಮಯದಲ್ಲಿ ಮಾಡ್ತಾ ಇದ್ದೀನಿ ಅಂತಾರೆ ಬಾಬೋರು. यह भी अपने को देवी देवता धर्म का नहीं कहेंगे. बाप समझाते हैं, जब ऐसी हालत होती है तब मैं आता हूँ. ನಾವೇ ದೇವತಾ ಧರ್ಮದವರು, ನಾವೇ ದೇವತಾ ಧರ್ಮಕ್ಕೆ ಸಂಪೂರ್ಣವಾಗಿ ಸಂಬಂಧಪಟ್ಟಿರುವಂಥವರು ಅಂತ ಹೇಳಲಿಕ್ಕೂ ಆಗದೇ ಇರತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಬಾಬೋರು ಪುನಃ ಬಂದು ನಮ್ಮನ್ನು ದೇವತಾ ಧರ್ಮದ ಜ್ಞಾನವನ್ನು ನಮಗೆ ಕೊಡಬೇಕಾಗ್ತದೆ. अब तुम बच्चों को मैं सब शास्त्रों का राज समझाता हूँ. अब तुम जज करो कि कौन रैट है. ಈ ಸಮಯದಲ್ಲಿ ನಾನು ಬಂದು ಎಲ್ಲ ಶಾಸ್ತ್ರದ ರಹಸ್ಯವನ್ನು ಮಕ್ಕಳಿಗೆ ತಿಳಿಸಿ ಕೊಡ್ತಾ ಇದ್ದೀನಿ. ನಿಮಗೆ ನೀವೇ ಸ್ವಂತಿಕೆಯಲ್ಲಿ ನಿರ್ಧಾರ ಮಾಡಿ, ಯಾವ ಒಂದು ಧರ್ಮ ಬಹಳ ಸರಿಯಾಗಿದೆ, ಯಾವ ಮಾರ್ಗ ಸರಿಯಾಗಿದೆ ಅಂತಕ್ಕಂತಹ ನಿರ್ಧಾರ ನಿಮ್ಮದೇ ಆಗಿರಬೇಕು ಅಂತಾರೆ ಬಾಬಾ. ಬಾಪ ಹೈ ಹಿ ರೈಟಿಯಸ್, सच्चा बाबा सच ही बताएंगे. सच करने के लिए सच्चा ज्ञान बताते हैं. बाकी यह वेद शास्त्र है भक्ति मार्ग की. ಸತ್ಯ ತಂದೆ ಈ ಸಮಯದಲ್ಲಿ ತಿಳಿಸುವಂತಹ ಎಲ್ಲ ಜ್ಞಾನವೂ ಸಹ ಬಹಳ ಸತ್ಯವಾಗಿರ್ತಕ್ಕಂತಹದ್ದಾಗಿದೆ. ಸತ್ಯಖಂಡವನ್ನು ಸ್ಥಾಪನೆ ಮಾಡೋದಕ್ಕಾಗಿ ಶುಭಾಬರವರು ಸತ್ಯ ಜ್ಞಾನವನ್ನು ಮಕ್ಕಳಿಗೆ ತಿಳಿಸಿಕೊಡ್ತಾ ಇದ್ದಾರೆ. बाकी यह वेद शास्त्र है भक्ति मार्ग की. कितने मनुष्य पढ़ते हैं. ಉಳಿದೆಲ್ಲ ಏನು ವೇದಶಾಸ್ತ್ರಗಳಿದವೋ ಅದೆಲ್ಲವೂ ಸಹ ಬಾಬೋರು ಹೇಳ್ತಿದ್ದಾರೆ ಭಕ್ತಿ ಮಾರ್ಗದ್ದಾಗಿದೆ. ಮನುಷ್ಯ ಎಷ್ಟೊಂದು ಅದನ್ನು ಅಧ್ಯಯನ ಮಾಡ್ತಾನೆ ಅಂತಾರೆ ಬಾಬೋರು. लाखों गीता पाठशालाएं अथवा वेद पाठशालाएं होंगी. जन्म जन्मांतर से पढ़ते ही आते हैं. ಲಕ್ಷಾಂತರ ಗೀತಾ ಪಾಠಶಾಲೆಗಳಿದ್ದಾವೆ, ಜೊತೆಗೆ ಲಕ್ಷಾಂತರ ವೇದ ಪಾಠಶಾಲೆಗಳಿದ್ದಾವೆ.
ಮಕ್ಕಳೇ, ಜನ್ಮ ಜನ್ಮಾಂತರದಿಂದ ಮನುಷ್ಯ ಅದನ್ನು ಓದ್ತಾನೇ ಬಂದಿದ್ದಾರೆ ಅಂತಾರೆ ಬಾಬೋರು. ಜೋ ಕುಚ್ ಪಡ್ತೆ ಹೇ ಶಾಸ್ತ್ರ ಸುನಾತೆ ಹೇ ತೋ ಶರೀರ ನಿರ್ವಾಹ ಚಲ್ತಾ ಹೇ. ಏನೆಲ್ಲ ಮನುಷ್ಯ ಇಲ್ಲಿ ವೇದ, ಶಾಸ್ತ್ರ, ಪುರಾಣ, ಭಗವದ್ಗೀತೆ ಇತ್ಯಾದಿಗಳ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಗ್ರಂಥಗಳನ್ನು, ಗ್ರಂಥಮಾಲೆಗಳನ್ನು ಓದ್ತಾ ಹೋಗ್ತಾನೋ ಅದೆಲ್ಲವೂ ಸಹ ಶರೀರ ನಿರ್ವಹಣೆಗಾಗಿ ಇರುವಂತಹ ಒಂದು ವಿದ್ಯೆ ಆಗಿದೆ ಅಂತಾರೆ ಬಾಬು. ಬಾಕಿ ऐसे नहीं मुक्ति जीवन मुक्ति को पा लेते हैं वा भगवान को पा लेते हैं नहीं. ವೇದಶಾಸ್ತ್ರಗಳನ್ನು, ಭಗವದ್ಗೀತೆಗಳನ್ನು ಪಠಣ ಮಾಡೋದ್ರಿಂದ ಈ ರೀತಿಯೆಲ್ಲ ಮುಕ್ತಿ ಜೀವನ್ ಮುಕ್ತಿಯನ್ನು ನಾವು ಪಡಿಬೋದು ಅಂತ ಬಾಬಾ ಅಂತಾರೆ. ಪಡೀಲಿಕ್ಕೆ ಸಾಧ್ಯ ಇಲ್ಲ. मनुष्य भक्ति करते हैं भगवान को पाने के लिए. भक्ति मार्ग में साक्षात्कार भी होते हैं तो समझते हैं बस भगवान को पा लिया, इसमें ही खुश हो जाते हैं. ಮನುಷ್ಯ ಭಕ್ತಿಯನ್ನು ಮಾಡುವಂತಹ ಒಂದು ವಿಧಾನವೇ ಪರಮಾತ್ಮನನ್ನು ಪಡ್ಕೊಳ್ಬೇಕು ಅಂತಕ್ಕಂತಹ ಒಂದು ಮಾರ್ಗದ ಅನುಸಾರವಾಗಿ. ಭಕ್ತಿ ಮಾರ್ಗದಲ್ಲಿ ಸಾಕಷ್ಟು ಸಾಕ್ಷಾತ್ಕಾರಗಳಾಗ್ತದೆ ಮನುಷ್ಯನಿಗೆ. ಆದರೆ ಆ ಸಾಕ್ಷಾತ್ಕಾರದಿಂದ, ಅದರ ಆಧಾರದಿಂದನೂ ಅವನು ಪರಮಾತ್ಮನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋಂಗಿಲ್ಲ. ಕೇವಲ ಇದರಿಂದ ಭಕ್ತನಿಗೆ, ಮನುಷ್ಯನಿಗೆ ಸಂತೋಷ ಆಗ್ತದೆ ಅಂತಾರೆ ಬಾಬೋರು. भगवान को तो जानते ही नहीं, समझते हैं हनुमान गणेश सब में भगवान है. सर्वव्यापी का बुद्धि में बैठा हुआ है ना. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳೇ, ನನ್ನನ್ನು ಯಥಾರ್ಥವಾಗಿ ಮನುಷ್ಯ ತಿಳಿಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಾರೆ ಬಾಬೋರು. ಹನುಮಾನನನ್ನು, ಗಣೇಶನನ್ನು, ಇನ್ನಿತರೆ ದೇವತೆಗಳನ್ನು ಇವರೇ ಪರಮಾತ್ಮ ಅಂತ ತಿಳಿದುಕೊಂಡು ನಡೀತಾ ಇದ್ದಾನೆ. ಸರ್ವವ್ಯಾಪಿ ಅಂತಕ್ಕಂತಹ ಜ್ಞಾನ ಮನುಷ್ಯನ ಬುದ್ಧಿಯಲ್ಲಿ ಆಳವಾಗಿ ಕುತ್ಕೊಂಡಿದೆ ಅಂತಾರೆ ಬಾಬೋರು. बाबा ने समझाया है जो जिस भावना से जिसकी भक्ति करते हैं वह भावना पूरी करने के लिए मैं साक्षात्कार कराता हूँ. ಯಾರ್ಯಾರು ಎಂತಹ ಭಾವನೆಗಳನ್ನು ಇಟ್ಕೊಂಡು ನನ್ನನ್ನು ಆರಾಧನೆ ಮಾಡ್ತಾರೋ, ಪೂಜೆ ಇತ್ಯಾದಿಗಳನ್ನು ಮಾಡ್ತಾರೋ, ಅವರ ಭಾವನೆಗಳನ್ನು ಪೂರೈಸೋದಕ್ಕಾಗಿಯೇ ನಾನು ಭಕ್ತರಿಗೆ ಸಾಕ್ಷಾತ್ಕಾರವನ್ನು ಮಾಡಿಸ್ಬೇಕಾಗ್ತದೆ ಅಂತಾರೆ ಬಾಬಾ. वह समझते हैं बस हमें भगवान ही मिल गया, ಖುಷಿ हो जाते हैं. ಇದರಿಂದ ತಿಳ್ಕೊಳ್ತಾರೆ ಭಕ್ತ ಮತ್ತು ಮನುಷ್ಯ ಸಾಕ್ಷಾತ್ಕಾರದ ಆಧಾರದಿಂದ ನನಗೆ ಪರಮಾತ್ಮ ಸಿಕ್ಬಿಟ್ಟ ಅಂತ ತಿಳ್ಕೊಳ್ತಾರೆ. ಬರೀ ಕೇವಲ ಒಂದು ಕ್ಷಣದ ಸಾಕ್ಷಾತ್ಕಾರಕ್ಕಾಗಿ ಸಾಕಷ್ಟು ಸಂತೋಷವನ್ನು ಪಡ್ತಾ ಹೋಗ್ತಾರೆ. ಭಕ್ತ ಮಾಲಾ ಹೇ ಹಿ ಅಲಗ್ और ज्ञान माला अलग है. इनको रुद्रमाला कहा जाता है और वह है ಭಗತ್ ಮಾಲಾ है. ಭಕ್ತಿಯ ಮಾಲೆನೇ ಬೇರೆಯಾಗಿದೆ, ಜ್ಞಾನ ಮಾಲೆನೇ ಬೇರೆಯಾಗಿದೆ, ರುದ್ರ ಮಾಲೆನೇ ಬೇರೆಯಾಗಿದೆ. ಆದರೆ ಬಾಬೋರು ಹೇಳ್ತಿದ್ದಾರೆ ಭಕ್ತರ ಮಾಲೆನೂ ಬೇರೆಯಾಗಿದೆ. जिन्होंने ಜಾಸ್ತಿ ಜ್ಞಾನ पाया उन्हों की माला है और वह ಜಾಸ್ತಿ ಭಕ್ತಿ करने वालों की माला है. ಯಾರು ಹೆಚ್ಚೆಚ್ಚು ಜ್ಞಾನವನ್ನು ಪಡೀತಾರೋ ಅಂಥವರ ಒಂದು ಮಾಲೆ ರಚನೆ ಆಗ್ತದೆ ಅಂತಾರೆ ಬಾಬು. ಭಕ್ತಿ ಕೆ ಹಿ ಸಂಸ್ಕಾರ ಲೇ ಜಾತೆ ಹೇ ತೋ ಫಿರ್ ಭಕ್ತಿ ಮೇ ಚಲೆ ಜಾತೆ ಹೇ. ವಹ ಸಂಸ್ಕಾರ ಏಕ ಜನ್ಮ ಸಾಥ್ ಚಲತೆ ಹೇ. ऐसे नहीं कि दूसरे जन्म में भी होंगे, नहीं. तुम्हारे तो यह संस्कार अविनाशी बन जाते हैं. इस समय जो संस्कार जाएंगे फिर संस्कार अनुसार जाकर राजा रानी बनते हैं. ಏನೆಲ್ಲ ಜ್ಞಾನ ಮಾರ್ಗದಲ್ಲಿ ನಾವು ಮಕ್ಕಳು ಜ್ಞಾನವನ್ನು ಕೇಳ್ತಾ ಜ್ಞಾನದ ಆಧಾರದಿಂದ ನಮ್ಮ ಸಂಸ್ಕಾರವನ್ನು ಅವಿನಾಶಿಯನ್ನಾಗಿ ಮಾಡ್ಕೊಳ್ತಾ ಹೋಗ್ತೀವಿ. ಆ ಅವಿನಾಶಿ ಸಂಸ್ಕಾರದ ಬಲದ ಆಧಾರದಿಂದ ಭವಿಷ್ಯದಲ್ಲಿ ನಾವು ರಾಜ ಮತ್ತು ರಾಣಿಯರಾಗಲಿಕ್ಕೆ ಸಾಧ್ಯ ಇದೆ ಅಂತಾರೆ ಬಾಬಾ. फिर धीरे धीरे कला कमती होती जाती है. अभी तुम बीच में हो, बुद्धि वह लटकी हुई है. ಬಾಬೋರು ಹೇಳ್ತಿದ್ದಾರೆ, ಯಾವಾಗ ಭವಿಷ್ಯದಲ್ಲಿ ನೀವು ರಾಜರಾಣಿಯರಾಗಿರ್ತೀರೋ
ನಂತರ ಪಾತ್ರವನ್ನು ಮಾಡ್ತಾ ನಿಧಾನಕ್ಕೆ ಹಂತವಾಗಿ ಜನ್ಮಗಳನ್ನು ತೆಗೆದುಕೊಳ್ತಾ ದೇಹರೂಪಿ ಅಂತಕ್ಕಂಥ ವಸ್ತ್ರವನ್ನು ಧರಿಸ್ತಾ ಕರ್ಮದ ಲೆಕ್ಕಾಚಾರದ ಅನುಸಾರವಾಗಿ ಮಾಧ್ಯಮದ ಆಧಾರದಿಂದ ಪಾತ್ರವನ್ನು ಮಾಡ್ತಾ ಬಂದ ಹಾಗೆ ಆತ್ಮದ ಒಳಗಡೆ ಇರ್ತಕ್ಕಂತಹ ಒಂದು ಶಕ್ತಿ ಆಟೋಮೆಟಿಕ್ ಆಗಿ ಹಂತವಾಗಿ ಕಡಿಮೆ ಆಗ್ತಾ ಬರ್ತದೆ. ಆದರೆ ಮಧ್ಯದಲ್ಲಿ ತಾವು ಮಕ್ಕಳು ಸಂಗಮದ ಸಮಯದಲ್ಲಿದ್ದೀರಿ ಅಂತಾರೆ ಬಾಬು. अच्छा, आत्मा को ज्ञान है कि अभी हम जा रहे हैं, बाबा को ही ज्ञान करते हैं हमारी आत्मा पार हो रही है, इस शरीर को इस किनारे ही छोड़ देंगे. इस किनारे है पुराना शरीर और उस किनारे है ಸುಂದರ ಶರೀರ. ಬಾಬೋರು ಹೇಳ್ತಿದ್ದಾರೆ, ನಾವು ಬಾಬೋರನ್ನು ನೆನಪು ಮಾಡಲೇಬೇಕಾಗಿದೆ. ನಾವು ಆತ್ಮ ಈ ಸಮಯದಲ್ಲಿ ಹಳೆಯ ಶರೀರ ಅಂತಕ್ಕಂತಹ ವಸ್ತ್ರವನ್ನು ಬಿಟ್ಟು ಪುನಃ ಹೊಸ ಶರೀರ ಅಂತಕ್ಕಂತಹ ಅರ್ಥಾತ್ ಸುಂದರವಾಗಿರ್ತಕ್ಕಂತಹ ಶರೀರವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತಾರೆ ಬಾಬೋರು. ಆತ್ಮ ತೋ ಅಕಾಲ ಹೇ, ಆತ್ಮ ಕೋ ಗೋಲ್ಡನ್ सिल्वर में आना है. स्टेजेस है ना बच्चे, बाबा तो है ऊंचते ऊंच, वह स्टेजस में नहीं आता है, ಆತ್ಮಾಯೇ ಸ್ಟೇಜಸ್ ಮೇ ಆತಿ ಹಿ. ಆತ್ಮ ಅಂತಕ್ಕಂಥದ್ದು ಅಕಾಲವಾಗಿರ್ತಕ್ಕಂತಹ ಒಂದು ಅವಿನಾಶಿ ಶಕ್ತಿ. ಆತ್ಮ ಗೋಲ್ಡನ್ ಮತ್ತು ಸಿಲ್ವರ್ ಅಂತಕ್ಕಂತಹ ಈ ಒಂದು ಯುಗಗಳಲ್ಲಿ ಹಾದು ಬರಲಿಕ್ಕೆ ಸಾಧ್ಯ ಇದೆ. ಆತ್ಮನಿಗೂ ತನ್ನದೇ ಆಗಿರ್ತಕ್ಕಂತಹ ಒಂದು ಸ್ಟೇಜಸ್ ಅರ್ಥಾತ್ ಶ್ರೇಣಿ ಹಂತಗಳಿದೆ ಅಂತಾರೆ ಬಾಬಾ. ನಾನಿರೋದು ಬಹಳ ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದೀನಿ, ಆದರೆ ನಾನು ಸ್ಟೇಜಿನಲ್ಲಿ ಹಂತದಲ್ಲಿ ಬರಲಿಕ್ಕೆ ಸಾಧ್ಯ. ಆತ್ಮ ಸತ್ಯಯುಗದಲ್ಲಿ ಇದ್ದಾಗ ಬಂಗಾರದ ಸ್ಟೇಜಿನಲ್ಲಿ ಇರ್ತದೆ. ತ್ರೇತಾಯುಗಕ್ಕೆ ಬಂದಿದೆ ತಡ, ಬೆಳ್ಳಿಯ ಸ್ಟೇಜಿಗೆ ಬರ್ತದೆ. ಈ ರೀತಿ ಬಾಬೋರು ತಮ್ಮ ಸ್ಟೇಜ್ಗಳನ್ನು ವ್ಯತ್ಯಾಸ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸದಾ ಕಾಲಕ್ಕೂ ಬಾಬೋರು ಏನಾಗಿರ್ತಾರೆ, ಶಕ್ತಿಗಳಿಂದ ಗುಣಗಳಿಂದ ಸಂಪನ್ನ ಇರಲಿಕ್ಕೆ ಸಾಧ್ಯ ಇದೆ. अच्छा, आत्माएं स्टेजस में आती है, गोल्डन एज वालों को फिर सिल्वर में आना पड़े. अभी तुमको ಐರನ್ ಏಜ್ से गोल्डन ಏಜ್ में ले जाते हैं. ಬಾಬೋರು ಹೇಳ್ತಿದ್ದಾರೆ, ಆತ್ಮ ಮೊದಲಿಗೆ ಬಂಗಾರದ ಒಂದು ಜಗತ್ತಿನಲ್ಲಿ ಇದ್ದು ಪಾತ್ರವನ್ನು ಮಾಡ್ತಾ ಬರ್ತದೆ. ಕಾಲಕ್ರಮೇಣವಾಗಿ ಬೆಳ್ಳಿಯ ಒಂದು ಶ್ರೇಣಿಯಲ್ಲಿ ಬರ್ತದೆ. ನಂತರ ಬಾಬೋರು ಹೇಳ್ತಿದ್ದಾರೆ ಕಬ್ಬಿಣದ ಶ್ರೇಣಿಯಲ್ಲಿ ಬರ್ತದೆ ಅಂತಾರೆ ಬಾಬಾ. ಅಪನಾ ಪರಿಚಯ ದೇತೆ ರಹತೆ ಹೇ, ಉनको कहते भी है हेवनली गॉड फादर, उनका अलौकिक दिव्य जन्म है. खुद बतलाते हैं मैं कैसे प्रवेश करता हूँ. ಬಾಬೋರು ಹೇಳ್ತಿದ್ದಾರೆ, ನಾನೇ ಸ್ವರ್ಗದ ರಚಯಿತ, ನಾನೇ ಖುದ್ದಾಗಿ ಬಂದು ಈ ಒಂದು ನನ್ನ ಪರಿಚಯವನ್ನು ನಾನೇ ತಿಳಿಸಿಕೊಡ್ಬೇಕಾಗ್ತದೆ. ಯಾವ ರೀತಿ ನಾನು ಪ್ರವೇಶತೆಯನ್ನು ಮಾಡ್ತೀನಿ, ತನುವನ್ನು ಯಾವ ರೀತಿ ಪ್ರವೇಶತೆಯನ್ನು ಮಾಡ್ತೀನಿ ಅಂತಕ್ಕಂತಹ ನನ್ನ ಪರಿಪೂರ್ಣ ಪರಿಚಯವನ್ನು ನಾನೇ ಮಕ್ಕಳಿಗೆ ಕೊಡಬೇಕಾಗ್ತದೆ ಅಂತಾರೆ ಬಾಬೋರು. इसको जन्म नहीं कहेंगे, जब समय पूरा होता है तब भगवान को संकल्प उठता है जाकर रचना रचे है. ड्रामा में उनका पार्ट है ना. परमपिता परमात्मा भी ड्रामा के अधीन है, मेरा पार्ट ही है भक्ति का फल देना. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳೇ ನಾಟಕದಲ್ಲಿನೂ ಸಹ ನಾನು ನನ್ನ ಪಾತ್ರನೂ ಅಧೀನ ಆಗಿದೆ ಅಂತಾರೆ ಬಾಬು. ನಾಟಕದ ಯೋಜನೆಯ ಅನುಸಾರವಾಗಿ ಆ ಸರಿಯಾದ ನಿಶ್ಚಿತ ಸಮಯಕ್ಕೆ ಬರುವಂತಹದ್ದು ನನ್ನ ಪಾತ್ರ ಇರ್ತದೆ. ನನ್ನ ಪಾತ್ರನೂ ಈ ರೀತಿ ಇದೆ ಅಂತಂದರೆ ಭಕ್ತಿಯ ಫಲವನ್ನು ಕೊಡುವಂತಹ ಪಾತ್ರ ನಂದಾಗಿದೆ ಅಂತಾರೆ ಬಾಬಾ. ಪರಂಪಿತಾ ಪರಮಾತ್ಮ ಕೋ ಸುಖ ದೇನೆ ವಾಲಾ ಹಿ ಕಹಾ ಜಾತಾ ಹೈ. ಸುಖವನ್ನು ಕೊಡುವಾತ ನಾನೇ ಅಂತ ಕರೆಯಲಾಗ್ತದೆ ಅಂತಾರೆ ಬಾಬು. तुम सबसे अच्छा कर्तव्य करते हो, सबको बाप का परिचय देते हो. ಬಾಬೋರು ಹೇಳ್ತಿದ್ದಾರೆ, ಒಳ್ಳೆಯ ಕರ್ತವ್ಯವನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂತಹದನ್ನು ನಾನು ಮಕ್ಕಳಿಗೆ ತಿಳಿಸಿಕೊಡ್ತಾ ಇದ್ದೀನಿ.
ಜೊತೆಗೆ ಎಲ್ಲರಿಗೂ ನನ್ನ ಪರಿಚಯವನ್ನು ನಾನು ತಿಳಿಸ್ತಾ ಇದ್ದೀನಿ ಅಂತಾರೆ ಬಾಬಾ. अब देखो राखी का त्योहार आता है तो इस पर भी समझाना पड़े. ಬಾಬೋರು ಹೇಳ್ತಾರೆ, ರಕ್ಷಾಬಂಧನದ ಹಬ್ಬ ಬರಲಿದೆ ಅಂದಾಗ ಈ ಒಂದು ರಕ್ಷಾಬಂಧನದ ಆಧ್ಯಾತ್ಮಿಕತೆಯ ರಹಸ್ಯವನ್ನು ಅನೇಕರಿಗೆ ತಿಳಿಸಿಕೊಡಿ ಅಂತಾರೆ ಬಾಬು. ರಾಖಿ ಹೈ ಹಿ ಪತಿತ ಕೋ ಪಾವನ ಬನಾನೆ ಕಿ ಪ್ರತಿಜ್ಞಾ ಕೇಳಿ. ರಾಖಿ ಅಂತಂದ್ರೆ ಪತಿತ ಆಗಿರ್ತಕ್ಕಂಥವರನ್ನು ಪಾವನರನ್ನಾಗಿ ಮಾಡುವಂತಹ ಪ್ರತಿಜ್ಞೆಯ ಒಂದು ಹಬ್ಬ ಅಂತ ಕರೆಯಲಾಗ್ತದೆ. ಅಪವಿತ್ರತಾ ಕೋ ಪವಿತ್ರ ಬನಾನೆ ಕಾ ರಕ್ಷಾಬಂಧನ ಹಿ. ಬಾಬೋರು ಹೇಳ್ತಿದ್ದಾರೆ, ಅಪವಿತ್ರರನ್ನು ಪವಿತ್ರವನ್ನಾಗಿ ಮಾಡುವಂತಹ ಸರ್ವಶ್ರೇಷ್ಠ ಹಬ್ಬವೇ ರಕ್ಷಾಬಂಧನ ಅಂತಾರೆ ಬಾಬು. ತುಮಕೋ ಪಹಲೆ ಪರಿಚಯ ದೇನಾ ಹೇ ಪತಿತ ಪಾವನ ಬಾಪ ಹಿ. ಎಲ್ಲದಕ್ಕಿಂತ ಮೊದಲು ಬಾಬಾ ಹೇಳ್ತಿದ್ದಾರೆ, ನನ್ನ ಪರಿಚಯವನ್ನು ಕೊಡಿ. ಪತಿತ ಪಾವನ ಸ್ವಯಂ ಪರಮಾತ್ಮನೇ ಆಗಿದ್ದಾರೆ ಅಂತಕ್ಕಂತಹ ಪರಿಚಯವನ್ನು ಅನೇಕರಿಗೆ ಕೊಡ್ತಾ ಹೋಗಿ ಅಂತಾರೆ ಬಾಬಾ. ಬಾಪ ಹಿ ಆಕರ್ ಪವಿತ್ರ ಬನಾನೆ ಕಿ ಪ್ರತಿಜ್ಞಾ ಕರಾತೆ ಹಿ. ನಾನೇ ಖುದ್ದಾಗಿ ಬರಬೇಕಾಗ್ತದೆ, ನಿಮ್ಮನ್ನು ಪವಿತ್ರರನ್ನಾಗಿ ಮಾಡೋದಕ್ಕಾಗಿ ನಾನು ಪ್ರತಿಜ್ಞೆಯನ್ನು ಮಾಡಿಸ್ತೀನಿ ಅಂತಾರೆ ಬಾಬು. ಜರೂರ್ ಕಬ್ ಹುವಾ ಹೇ ಜೋ ರಸಮ್ ರಿವಾಜ್ ಚಲಿ ಆಯಿ ಹೇ. अब प्रैक्टिकल में देखो ब्रह्मा कुमारिया राखी बांध पवित्र रहते हैं. ಬಾಬಾ ಹೇಳ್ತಿದ್ದಾರೆ, ವಾಸ್ತವವಾಗಿ ನೋಡಿ, ಬ್ರಹ್ಮ ಕುಮಾರಿಯರು ರಾಖಿಯನ್ನು ಕಟ್ಟಿಕೊಂಡ ತಕ್ಷಣವೇ ಅವಶ್ಯವಾಗಿ ಸ್ವಚ್ಛ ಮತ್ತು ಪವಿತ್ರ ಜೀವನವನ್ನು ಆರಂಭ ಮಾಡ್ತಾರೆ ಅಂತಾರೆ ಬಾಬು. ಜನಿವಾ ಕಂಗನ್ ಆದಿ ಬಿ ಸಬ್ ಪವಿತ್ರತಾ ಕಿ ನಿಶಾನಿ ಹೇ. ಕೈಯಲ್ಲಿ ಒಂದು ರಾಖಿಯ ಒಂದು ಪ್ರತೀಕ, ಇನ್ನು ಜನಿವಾರ ಹಾಕ್ಕೊಳ್ಳೋದು ಸಹ ಇದು ಒಂದು ಬಾಬೋರು ಹೇಳ್ತಿದ್ದಾರೆ ಪವಿತ್ರತೆಯ ಚಿಹ್ನೆ ಅಂತಾರೆ ಬಾಬು. ಪತಿತ್ ಪಾವನ್ ಬಾಪ ಕಹತೆ ಹೇ ಕಾಮ ಮಹಾಶತ್ರು ಹೇ. अब मेरे साथ प्रतिज्ञा करो कि हम पवित्र रहेंगे, बाकी कोई कंगन आदि पहनना नहीं है. ಬಾಬಾ ತಿಳಿಸ್ತಿದ್ದಾರೆ, ಕಾಮ ಮಹಾಶತ್ರು ಆಗಿದೆ, ನನ್ನೊಟ್ಟಿಗೆ ಪ್ರತಿಜ್ಞೆ ಮಾಡಿ ಪವಿತ್ರವಾಗಿರ್ತೀನಿ ಅಂತಕ್ಕಂತಹದನ್ನು ಅಂದಾಗ ಪವಿತ್ರವಾಗಿರ್ತೀನಿ ಅಂತಕ್ಕಂತಹ ಈ ಒಂದು ಪ್ರತಿಜ್ಞೆಯ ಮುಂದೆ ಇನ್ನುಳಿದ ಯಾವ ಒಂದು ಕಂಕಣವನ್ನು ಕಟ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತಾರೆ ಬಾಬಾ. ಬಾಪ ಕಹತೆ ಹೇ ಪ್ರತಿಜ್ಞಾ ಕರೋ ಮುಜೆ 5 ವಿಕಾರ ದಾನ ಕರೋ. ಪ್ರತಿಜ್ಞೆಯನ್ನು ಮಾಡಿ 5 ವಿಕಾರಗಳನ್ನು ನನಗೆ ದಾನವಾಗಿ ಕೊಡಿ ಎಂತಾರೆ ಬಾಬೋರು. अब श्रीमत पर प्रतिज्ञा करो और बाप को याद करो तो तुम पावन बन जाएंगे. अभी पतित मत बनो, तुम भी कहो हम ब्राह्मण आए हैं प्रतिज्ञा कराने. ನಿಯಮದ ಅನುಸಾರವಾಗಿ ನಡೀತಾ ಹೋಗಿ, ಪ್ರತಿಜ್ಞೆಯನ್ನು ಮಾಡ್ತಾ ಹೋಗಿ, ನನ್ನನ್ನು ನೆನಪು ಮಾಡಿ ಪುನಃ ನನ್ನನ್ನು ನೆನಪು ಮಾಡೋದ್ರಿಂದ ತಾವು ಪಾವನರಾಗ್ತೀವಿ. ಆದರೆ ಮತ್ತೆ ಪುನಃ ಎಂದಿಗೂ ಪತಿತರಾಗಬೇಡಿ ಅಂತಾರೆ ಬಾಬೋರು. ಮೊದಲಿಗೆ ಬ್ರಾಹ್ಮಣರಾಗಿದ್ದೀರಿ ಎಂದಾಗ ಪ್ರತಿಜ್ಞೆಯನ್ನು ಅವಶ್ಯವಾಗಿ ತಾವು ಮಾಡಲೇಬೇಕು ಅಂತಾರೆ ಬಾಬಾ. ब्राह्मण द्वारा आकर डायरेक्शन देते हैं बच्चों को कि पवित्र बनो, यह सबने प्रतिज्ञा की है. ಬಾಬಾ ಹೇಳ್ತಿದ್ದಾರೆ, ಬ್ರಹ್ಮದ್ವಾರ ಆಕರ್, ಬ್ರಹ್ಮ ತಂದೆಯ ಮುಖಾಂತರ ಬಾಬೋರು ನಮಗೆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ, ಮಕ್ಕಳೇ ಮೊದಲಿಗೆ ತಾವು ಪವಿತ್ರರಾಗಿರಿ ಅಂತ ಮಕ್ಕಳಿಗೆ ಬಾಬಾ ಡೈರೆಕ್ಷನನ್ನು ಕೊಡ್ತಾ ಇದ್ದಾರೆ. तुम पवित्र ब्राह्मण बनो तो फिर देवता बन जाएंगे. हम ब्राह्मणों की प्रतिज्ञा की हुई है. ಬಾಬಾ ಹೇಳ್ತಾರೆ, ಮೊದಲಿಗೆ ಪವಿತ್ರ ಬ್ರಾಹ್ಮಣರಾಗಿ ನಂತರ ತಾವು ದೇವತೆಗಳಾಗಲಿಕ್ಕೆ ಸಾಧ್ಯ ಇದೆ. ಬ್ರಾಹ್ಮಣರೇ ಈ ಒಂದು ಪ್ರತಿಜ್ಞೆಯನ್ನು ಮಾಡಲಿಕ್ಕೆ ಸಾಧ್ಯ ಅಂತಾರೆ ಬಾಬು. ಅಭಿ ಸಂಗಮ್ ಪರ್ ಯಹ ಪವಿತ್ರತಾ ಕಿ प्रतिज्ञा की हुई है, जो फिर 21 जन्म तक पवित्र रहते हो. अब बाप कहते हैं मामे कमी याद करो. ऐसे पॉइंट्स निकाल पहले ही भाषण बनाना चाहिए.
ಬಾಬುರು ಹೇಳ್ತಿದ್ದಾರೆ, ಸಂಗಮಯುಗದಲ್ಲಿ ಪವಿತ್ರವಾಗಿರ್ತೀನಿ ಅಂತಕ್ಕಂತಹ ಪ್ರತಿಜ್ಞೆಯನ್ನು ತಾವು ಮಕ್ಕಳು ಏನು ಮಾಡ್ತೀರೋ, ಇದರ ಆಧಾರದಿಂದ 21 ಜನ್ಮಗಳು ತಾವು ಪವಿತ್ರವಾಗಿರಲಿಕ್ಕೆ ಸಾಧ್ಯ. ನನ್ನೊಬ್ಬನನ್ನೇ ಮಕ್ಕಳು ನೆನಪು ಮಾಡ್ತಾ ಹೋಗಿ, ಈ ಎಲ್ಲ ಪಾಯಿಂಟ್ಸ್ಗಳನ್ನು ತೆಗಿತಾ ಭಾಷಣಗಳಲ್ಲಿ ಈ ಎಲ್ಲ ಸಮಾಚಾರಗಳನ್ನು, ಜ್ಞಾನದ ಮಹಾವಾಕ್ಯಗಳನ್ನು ಅನೇಕರಿಗೆ ತಿಳಿಸಿಕೊಡಿ ಅಂತಾರೆ ಬಾಬಾ. यह रस्म कब से शुरू हुई है? 5000 वर्ष की बात है. कृष्ण जन्माष्टमी भी 5000 ವರ್ಷ की बात है. ಈ ಒಂದು ರಕ್ಷಾಬಂಧನ ಅಂತಕ್ಕಂಥದ್ದು ಯಾವಾಗಿನಿಂದ ಆರಂಭ ಆಯಿತು? ಇದು 5000 ವರ್ಷದ ಮಾತಾಗಿದೆ. ಕೃಷ್ಣ ಜನ್ಮಾಷ್ಟಮಿ ಅಂತಕ್ಕಂತಹದ್ದು ಈ ಒಂದು ಹಬ್ಬನು 5000 ವರ್ಷದ ಮಾತಾಗಿದೆ. ಕೃಷ್ಣ ಕೆ ಚರಿತ್ರ ತೋ ಕುಚ್ ಹೇ ನಹಿ, ವಹ ತೋ ಛೋಟಾ ಬಚ್ಚಾ ಹೇ. ಕೃಷ್ಣನ ಯಾವುದೇ ಚರಿತ್ರೆ ಅಂತಕ್ಕಂಥದ್ದು ಇಲ್ಲ, ಯಾಕಂದರೆ ಕೃಷ್ಣ ಒಬ್ಬ ಸಣ್ಣ ಬಾಲಕನಾಗಿದ್ದಾನೆ ಅಂತಾರೆ ಬಾಬು ಅವರು. अच्छा, चरित्र तो एक बाप के है जो चतुराई से बच्चों को कौड़ी से हीरे जैसा बनाते हैं. बलिहारी उस एक की ही है और किसका बर्थडे मनाना कोई काम का नहीं है. बर्थडे मनाना चाहिए एक परमपिता परमात्मा का, बस मनुष्य तो कुछ भी नहीं जानते हैं. ಬಾಬಾ ಹೇಳ್ತಿದ್ದಾರೆ, ಈ ಕಾಲಚಕ್ರದಲ್ಲಿ ಚರಿತ್ರೆ ಎನ್ನುವಂತಹದ್ದು ಕೇವಲ ನನ್ನದು ಮಾತ್ರ ಇದೆ. ಮಕ್ಕಳು ಬಹಳ ಚತುರಾಯಿ ಆಗಬೇಕು. ಕೌಡೆ ಸಮಾನ ಇರ್ತಕ್ಕಂಥವರನ್ನು ಯಾವ ರೀತಿ ವಜ್ರ ಸಮಾನವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ಬಹಳ ಬುದ್ಧಿವಂತಿಕೆಯಿಂದ ಅನೇಕರಿಗೆ ಜ್ಞಾನವನ್ನು ತಿಳಿಸ್ಬೇಕಾಗಿದೆ. ಆದರೆ ಬಾಬಾ ಹೇಳ್ತಿದ್ದಾರೆ, ನನಗೆ ನೀವು ಸಂಪೂರ್ಣವಾಗಿ ಬಲಿದಾನ ಆಗಿ ಹೊರಗಿನ ಪ್ರಪಂಚದಲ್ಲಿ ಬರ್ತ್ಡೇ ಆಚರಣೆ ಯಾವ ಕೆಲಸಕ್ಕೂ ಸಹ ಬರೋಂಗಿಲ್ಲ ಅಂತಾರೆ ಬಾಬಾ. ಮನುಷ್ಯನಿಗೆ ಇದು ಯಾವ ಸತ್ಯತೆಯೂ ಸಹ ಸ್ಪಷ್ಟವಾಗಿ ಗೊತ್ತಿಲ್ಲ ಅಂತಾರೆ ಬಾಬಾ. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणेಗೆ मुख्य सार. फर्स्ट पॉइंट, वारिस बनने के लिए अपने सब हिसाब किताब कर्म बंधन चुक्त करने हैं. बाप की जो राय मिलती है उस पर ही चलना है. ವಾರಸುದಾರರು ಆಗೋದಕ್ಕಾಗಿ ನಮ್ಮ ಎಲ್ಲ ಲೆಕ್ಕಾಚಾರಗಳನ್ನು, ಕರ್ಮ ಬಂಧನವನ್ನು ನಾವು ಮಕ್ಕಳು ಚುತ್ತ ಮಾಡಿಕೊಳ್ಬೇಕಾಗಿದೆ. ತಂದೆಯಿಂದ ಸಿಗುವಂತಹ ಸಲಹೆಯ ಪ್ರತಿಯಾಗಿಯೇ ನಾವು ಮಕ್ಕಳು ನಡೀತಾ ಹೋಗಬೇಕು. ಸೆಕೆಂಡ್ ಪಾಯಿಂಟ್, सबको बाप का सत्य परिचय दे पतित से पावन बनाने का श्रेष्ठ कर्तव्य करना है. पवित्रता की राखी बांध पवित्र दुनिया के मालिक पने का वर्षा लेना है. ಎಲ್ಲರಿಗೂ ತಂದೆ ಸತ್ಯ ಪರಿಚಯವನ್ನು ನೀಡ್ತಾ ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಶ್ರೇಷ್ಠ ಕರ್ತವ್ಯವನ್ನು ಮಾಡಬೇಕಾಗಿದೆ. ಪವಿತ್ರತೆಯ ಒಂದು ಕಂಕಣವನ್ನು ನಾವು ಮಕ್ಕಳು ಕಟ್ಕೊಳ್ಬೇಕು. ಪವಿತ್ರ ಜಗತ್ತಿಗೆ ಮಾಲೀಕರಾಗೋದು ಅಂತಂದ್ರೇ ಅರ್ಥಾತ್ ಆ ಒಂದು ಆಸ್ತಿಯನ್ನು ಪಡೆಯೋದಾಗಿದೆ. ವರದಾನ, एक पास शब्द की स्मृति द्वारा किसी भी पेपर में फुल पास होने वाले पास विथ ऑनर भव. ಒಬ್ಬ ತಂದೆಯ ಸಮೀಪದಲ್ಲಿ ಇರುವಂತಹ ಶಬ್ದದ ನೆನಪಿನ ಆಧಾರದಿಂದ ಪ್ರತಿಯೊಂದು ಪೇಪರನ್ನು ಪೂರ್ಣವಾಗಿ ಪಾಸು ಮಾಡುವಂತಹ ಪಾಸ್ ವಿತ್ ಆನರ್ ಅರ್ಥಾತ್ ಗೌರವಾನ್ವಿತವಾಗಿ ಉತ್ತೀರ್ಣರಾಗಿರಿ ಅಂತಾರೆ ಬಾಪು. श्लोक, स्वयं को परमात्मा प्यार के पीछे कुर्बान करने वाले ही सफलता मूर्त बनते हैं. ಸ್ವಯಂ ಅನ್ನು ಶುಭಾಬರವರ ಪ್ರೀತಿಗೆ ಬಲಿದಾನ ಮಾಡಿಕೊಳ್ಳೋದು ಅಂತಂದ್ರೇ ಅರ್ಥಾತ್ ಸಫಲತಾ ಮೂರ್ತಿಗಳು ಆಗೋದಾಗಿದೆ.
ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ಬಳಗವು ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ಬಳಗವು ನೀನೇ. ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧು ನೀನೇ, ಬಳಗವು ನೀನೇ. ಸಿರಿಯು ನೀನೇ, ಸಂಪದ ನೀನೇ, ಹಿರಿಮೆ ನೀನೇ, ಗರಿಮೆ ನೀನೇ. ಸಿರಿಯು ನೀನೇ, ಸಂಪದ ನೀನೇ, ಹಿರಿಮೆ ನೀನೇ, ಗರಿಮೆ ನೀನೇ. ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ. ಜ್ಞಾನವು ನೀನೇ, ಮೌನವು ನೀನೇ, ಜ್ಞಾನವು ನೀನೇ, ಮೌನವು ನೀನೇ. ಜ್ಯೋತಿಯು ನೀನೇ, ಬೆಳಕು ನೀನೇ, ಸಕಲವು ಎನಗೆ ಬಾಬಾ ನೀನೇ. ಜ್ಯೋತಿಯು ನೀನೇ, ಬೆಳಕು ನೀನೇ, ಸಕಲವು ಎನಗೆ ಬಾಬಾ ನೀನೇ. ರತ್ನವು ನೀನೇ, ಮುತ್ತು ನೀನೇ, ಕರ್ತುವು ನೀನೇ, ಧಾತೃವು ನೀನೇ. ರತ್ನವು ನೀನೇ, ಮುತ್ತು ನೀನೇ, ಕರ್ತುವು ನೀನೇ, ಧಾತೃವು ನೀನೇ. ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ. ಕಂದನು ನಾನು, ತಂದೆಯು ನೀನೇ, ಕಂದನು ನಾನು, ತಂದೆಯು ನೀನೇ. ಅಂಧನು ನಾನು, ಬಂಧನ ಬಿಡಿಸುವ ಗುರುವು ನೀನೇ, ವರವು ನೀನೇ. ಅಂಧನು ನಾನು, ಬಂಧನ ಬಿಡಿಸುವ ಗುರುವು ನೀನೇ, ವರವು ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ಬಳಗವು ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧು ನೀನೇ, ಬಳಗವು ನೀನೇ. ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ.